ವಿನ್ನರ್ಸ್ ಒಂದೆಡೆ ಆದರೆ ಮತ್ತೊಂದೆಡೆ SBC ಫೈನಲ್ ಪಂದ್ಯದ ಟಾಸ್ ಅನ್ನು ಜಯಿಸಿರುವಂತಹ ಒಂದು ತಂಡ SBC ಕ್ಷೇತ್ರ ರಕ್ಷಣೆ ಶೀಘ್ರಗತಿಯಲ್ಲಿ ಹಸಲಾಗದ ಮುಖೇನವಾಗಿ ನಮ್ಮ ಅತಿಥಿ ಗಣ್ಯರು ಈಗಾಗಲೇ ಎರಡು ತಂಡದ ಆಟಗಾರರಿಗೆ ಲಾಸ್ಟ್ ಟೈಮ್ ವಿನ್ನರ್ಸ್ ಮತ್ತು SBC ತಂಡಕ್ಕೆ ಹಸಲಾಗದ ಮುಖೇನವಾಗಿ ಶುಭವನ್ನು ಕೋರ್ತಾ ಇದ್ದಾರೆ. ಶುಭವನ್ನು ಕೋರಿ ಎರಡು ತಂಡದ ಆಟಗಾರರಿಗೆ ಶುಭವನ್ನು ಕೋರುವ ನಂತರ ಪಂದ್ಯಾಟಕ್ಕೆ ಚಾಲನೆ ನೀಡ್ತಾರೆ. ಅವರೆಲ್ಲರಿಗೂ ಸಹ ಅಭಿನಂದನೆಗಳು. ಅದೇ ರೀತಿ ನಮ್ಮ ಅತಿಥಿಗಳು ಅವರ ಬಿಡುವಿಲ್ಲದ ಸಮಯದಲ್ಲಿ ಕೂಡ ನಮ್ಮ ಈ ಒಂದು ಯಶಸ್ವಿ ಕ್ರೀಡಾಕೂಟಕ್ಕೆ ನಾಗರಾಜ್ ಲೆಜೆಂಡ್ಸ್ ಟ್ರೋಫಿ 2025ನ ಪ್ರತಿಷ್ಠಿತ ಪಂದ್ಯಾಕೂಟಕ್ಕೆ ಅವರ ಬಿಡುವಿಲ್ಲದ ಸಮಯದಲ್ಲಿ ಕೂಡ ಆಗಮಿಸಿ ನಮ್ಮ ಈ ಒಂದು ಪಂದ್ಯಾಟಕ್ಕೆ ಇನ್ನಷ್ಟು ಯಶಸ್ಸನ್ನು ತರ್ತಾ ಇದ್ದಾರೆ. ಎರಡು ತಂಡದ ಆಟಗಾರರಿಗೆ ಶುಭವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿ ಈಗೊಂದು ಫೋಟೋ ಸೆಷನ್ ಛಾಯಾಗ್ರಹಕ್ಕಾಗಿ ಎರಡು ತಂಡದ ಆಟಗಾರರು ಮತ್ತು ನಮ್ಮ ಅತಿಥಿ ಗಣ್ಯರು ಅವ್ರ ಜೊತೆಗಾಗಿ ಫೋಟೋ ಸೆಷನ್ಸ್ ಆಗ್ತಾ ಇದೆ. ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ವಿಶೇಷ ಪಂದ್ಯಕೂಟಕ್ಕಾಗಿ ಕಾಂತರಾಜ್ ಅವರು ನಾಗಣ್ಣನವರ ಮಿತ್ರರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರು ದಯಮಾಡಿ ನಮ್ಮ ವೇದಿಕೆಯನ್ನು ಅಲಂಕರಿಸಿ ಪಂದ್ಯಾಟ ವೀಕ್ಷಿಸಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಅತಿಥಿ ಗಣ್ಯರಿಗೆ ಮತ್ತೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಈಗ ಫೈನಲ್ ಪಂದ್ಯಾಟ ಮುಂದುವರಿಸಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. SBC ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಸಜ್ಜು ಮಾಡಬೇಕು. ಇಮಿಡಿಯೇಟ್ಲಿ ಕ್ಷೇತ್ರ ರಕ್ಷಣೆಗೆ ಸಜ್ಜಾಗಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. SBC ಮತ್ತು ಲಾಸ್ಟ್ ಟೈಮ್ ವಿನ್ನರ್ಸ್ ಓಪನರ್ಸ್ ಬಿ ರೆಡಿ, ಇಮಿಡಿಯೇಟ್ಲಿ ಅಂಕಣಕ್ಕೆ ಬರಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ದಯಮಾಡಿ ಸಮಯದ ಅಭಾವ ಇದೆ. ಇದಾದ ನಂತರ ಸಮಾರಂಭ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ. ದಯಮಾಡಿ ನಮ್ಮ ಜೊತೆಗೆ ಒಂದಷ್ಟು ಕೈ ಜೋಡಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ದಯಮಾಡಿ ಗಮನಿಸ್ಕೊಳ್ಳಿ, ಮತ್ತೆ ಓವರ್ಸ್ ರೆಡ್ಯೂಸ್ ಮಾಡ್ತೀವಿ. ಯಾವುದೇ ರೀತಿಯಂಥ ರಿಯಾಯಿತಿ ಇರೋದಿಲ್ಲ. ಶಿಸ್ತುಬದ್ಧವಾದ ಪಂದ್ಯಾಟ. ಇಮಿಡಿಯೇಟ್ಲಿ ಮ್ಯಾಚ್ ಸ್ಟಾರ್ಟ್ ಮಾಡಬೇಕು. ಫೀಲ್ಡಿಂಗ್ ಓಪನರ್ಸ್ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ
ಸಾಯಿ ಬೈಕ್ಸಿನ ಮಾಲೀಕರಾದಂಥ ರಾಜಣ್ಣರವರು ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದಯಮಾಡಿ ಅವರು ಅಲಂಕರಿಸಿ. ಆರು ಓವರ್ಗಳ ಪ್ರತಿಷ್ಠಿತ ಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಎಸ್ಕಾರ್ಕೆ ಭಾಗದಲ್ಲಿ ಈಶ್ವರ್ ಸೇರ್ಪಡೆ 12 ತಂಡಗಳು ಭಾಗವಹಿಸಿದಂಥ ನಾಗರಾಜ್ ಲೆಜೆಂಡ್ಸ್ ಟ್ರೋಫಿ 2025 ಆದಿತ್ಯವಾರ ಇವತ್ತು ಸಾಯಂಕಾಲ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. 12 ತಂಡಗಳ ಕಾಳಗ. ಈ ಒಂದು ಅಂಕಣ ಒಳಭಾಗದಲ್ಲಿ ಈಗ ಕೇವಲ 2 ತಂಡಗಳು ಮಾತ್ರ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಈಶ್ವರ್ ಎಸ್ಕಾರ್ಕೆ ಭಾಗದಲ್ಲಿ SPC won the toss, selected to field first. ಮಧ್ಯೆ ಪ್ರದೀಪ್ ಗೆಸ್ಸಂತ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಲಯವನ್ನು ಕಂಡುಕೊಳ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರದೀಪ್ ಒಂದೆಡೆ, ವಿಜಯ್ ಮತ್ತೊಂದೆಡೆ ಆರಂಭಿಕದ ಆಟಗಾರರು ಲಾಸ್ಟ್ ಟೈಮ್ ವಿನ್ನರ್ಸ್ ತಂಡಕ್ಕೆ. ಈಗಾಗಲೇ 10 ತಂಡವನ್ನು ಸೋಲಿಸಿ 2 ತಂಡಗಳು ಈಗ ಫೈನಲ್ ಪಂದ್ಯಾಟಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಕುತೂಹಲಕಾರಿ ಪ್ರಶಸ್ತಿ ನಿರ್ಣಾಯಕ ಸುತ್ತು ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಮಧ್ಯೆ ಸದಾ ಚೆಂಡು ಬಳಸುವುದು, ಬಿರ್ಸಾದಂತ ಹೊಡೆತ ದಾಖಲಿಸುವಂತ ಪ್ರಯತ್ನ, ತನ್ಮೂಲಕವಾಗಿ ಸುಲಭದ ಕ್ಯಾಚ್ ಅವಕಾಶ. ಪ್ರದೀಪ್ ಉದ್ದರಿ ನೆಲ ಕೊಡ್ತಾ ಇದೆ. ತನ್ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 0-1 ಲಾಸ್ಟ್ ಟೈಮ್ ವಿನ್ನರ್ಸ್ ಈಗ ಆರಂಭಿಕದ ಹಂತದಲ್ಲೇ ಒತ್ತಡಕ್ಕೆ ಸಿಲುಕ್ತಾ ಇದೆ. ಈಶ್ವರಿನ ಎಸೆತ ಈಗ ಒಂದಷ್ಟು ಕೈ ಹಿಡಿತಾ ಇದೆ. SPC ತಂಡ ಒಂದಷ್ಟು ಲೀಗ್ ಹಂತದಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಸೆಮಿಫೈನಲ್ ಪಂದ್ಯಾಟ ಮತ್ತು ಇನ್ನ ಒಂದಷ್ಟು ಉತ್ತಮ ರೀತಿಯ ಒಂದು ಆಟಗಾರಿಕೆಯನ್ನು ತೋರ್ಪಡಿಸಿ ಈಗ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹೊಸ ದಾಂಡಿಗರ ಸೇರ್ಪಡೆ ಅಪ್ಪು ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ವಿನ್ನರ್ಸಿನ ಪರವಾಗಿ. ವಿಲ್ಸನ್ ಅಫಿಷಿಯಲ್ ಚೆಂಡನ್ನು ಬಳಕೆ ಮಾಡಿಕೊಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಕೂಟವನ್ನು ಆಯೋಜಿಸ್ತಾ ಇದ್ದಾರೆ. ನಾಗರಾಜ್ ಲೆಜೆಂಡ್ಸ್ ಟ್ರೋಫಿ 2025 ಈ ಒಂದು ಪಂದ್ಯಕೂಟದಲ್ಲಿ ಇವರು ಕೂಡ 12 ತಂಡಗಳು. ಸರ್ಪ್ರೈಸ್ ಲೆಜೆಂಡ್ಸ್ ಹೆಬ್ಬಾಳ, 73 ಲೆಜೆಂಡ್ಸ್ ಮಲ್ಲೇಶ್ವರಂ, ಅದೇ ರೀತಿ ಬ್ಯಾಂಗ್ಳೂರ್ ಫ್ರೆಂಡ್ಸ್ ಪೀಣ್ಯ, ಫ್ಯೂಚರ ಟೈಟನ್ಸ್ ಬಸವೇಶ್ವರ ನಗರ, VM ಕ್ರಿಕೆಟರ್ಸ್ RT ನಗರ, JP ಕ್ರಿಕೆಟರ್ಸ್ ಫ್ರೆಂಡ್ಸ್ ಯಶವಂತಪುರ, ಲಾಸ್ಟ್ ಟೈಮ್ ವಿನ್ನರ್ಸ್ ವಿಜಯನಗರ, UFCC ಜಯನಗರ, ಅದೇ ರೀತಿ ಸೃಷ್ಟಿ ನೆಲಮಂಗಲ, ಆನಂದ್ 11 ದಾಸರಳ್ಳಿ, SPC ಶೇಷಾದ್ರಿಪುರ ಮತ್ತು ಡ್ಯಾಟ್ಸ್ ಕ್ರಿಕೆಟರ್ಸ್ ಮಲ್ಲೇಶ್ವರಂ. ಈ ರೀತಿಯಾಗಿ 12 ತಂಡಗಳು ನಾಗಾ ಲೆಜೆಂಡ್ಸಿನ ಪಂದ್ಯಾಟದಲ್ಲಿ ಪಾಲ್ಗೊಂಡ್ರು. ಅಪ್ಪು ಗೆಸ್ಸಂತ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಅಪ್ಪು ಖಾತೆ ಆರಂಭ, ಬೌಂಡ್ರಿ. ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಸೇರ್ಪಡೆ, 1 ಬೌನ್ಸ್ ಬೌಂಡರಿ. ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಅಪ್ಪು ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಅದೇ ರೀತಿ ನಾಗರಾಜ್ ಅವರು ಕೂಡ ಸ್ವತಃ ಕ್ರೀಡಾಪಟ್ಟು. ಕರ್ನಾಟಕದ ಪ್ರತಿಷ್ಠಿತ ತಂಡ ಜೈ ಕರ್ನಾಟಕ ಯಶವಂತಪುರ ಈ ಒಂದು ತಂಡಕ್ಕೆ ಬಹಳಷ್ಟು ವರ್ಷ ಆಡಿದವರು. ಅದೇ ರೀತಿ ಹಲವಾರು ಪ್ರತಿಷ್ಠಿತ ತಂಡಗಳನ್ನು ಪ್ರತಿನಿಧಿಸಿದಂಥ ಆಟಗಾರರು ಕೂಡ. ಇವತ್ತು ಅವರ ನೆನಪುಗಳು ಮಾತ್ರ ನಮ್ಮ ಜೊತೆಗೆ ಉಳಿತಾ ಇದೆ. ಮತ್ತೆ ಶಾರ್ಟ್ ಆಗಿ ಬಿದ್ದಂಥ ಚೆಂಡು, ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು. ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. 4 ಓಟದ ಸೇರ್ಪಡೆ, ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಪವರ್ ಪ್ಲೇ ಹಂತದ ಪೂರ್ಣ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. 4 ಓಟದ ಸೇರ್ಪಡೆ. Score now moves to 8 for loss of 1 important wicket. Last time winners ತಂಡ. ಎಂಟಕ್ಕೆ 1. ಮತ್ತೆ ಈಶ್ವರ್ ಎಸ್ಕಾರ್ಕೆ ಭಾಗದಲ್ಲಿ, ಸ್ಟ್ರೈಕರ್ ಭಾಗದಲ್ಲಿ ಅಪ್ಪು.
ಮತ್ತೆ ಬೇಯಿಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಶುದ್ಧ ಮರಿತಿ ಒಂದೇ ಸತವನ್ನು ದಾಖಲಿಸಿದ್ರು. ಡಾಟರ್ ಡೆಲಿವರಿ ಸೇರ್ಪಡೆ ಕಂಡುಕೊಳ್ತಾ ಇದೆ. 8-1 ಕೊನೆ ಚೆಂಡು ಬಾಕಿ ಉಳಿತಾ ಇದೆ. 2 ಓವರ್ಗಳ ಪವರ್ ಪ್ಲೇ, 6 ಓವರ್ಗಳ ಪಂದ್ಯಾಟ, ಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಬಹಳ ಶುದ್ಧ ಮರಿತದ ಕ್ಯಾಚ್ ಅನ್ನ ಪಡ್ಕೊಂಡ್ರು ತನ್ಮೂಲಕವಾಗಿ. ಮಿಡ್ ವಿಕೆಟ್ ಸೀಮಾ ರೇಖೆ ಇನ್ನರ್ ಸರ್ಕಲ್ ಒಳಭಾಗದಲ್ಲಿ ಈಗಾಗಲೇ ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ನಂಬಲ ಸಾಧ್ಯದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಅಪ್ಪು ಹುದ್ದರಿ ಕೂಡ ನೆಲಕೊಳ್ತಾ ಇದೆ. ಸೋಮು ಹಿರಿಯ ಆಟಗಾರರು, ಅವರ ಒಂದು ಅನುಭವದ ಪ್ರದರ್ಶನ ಈಗ ಅಂಕಣ ಒಳಭಾಗದಲ್ಲಿ ಅಪ್ಪು ಉದ್ದರಿ ನೆಲಕೊಳ್ತಾ ಇದೆ. 2 ಬೌಂಡ್ರಿನ ದಾಖಲಿಸಿದಂತ ಅಪ್ಪು ಈಗ ವಾಪಸ್ ಆಗ್ತಾ ಇದ್ದಾರೆ. ಸೋಮರ್ ಅವರ ಭದ್ರಭೋಗಸೆ ಸೇರ್ತಾ ಇದೆ ಚೆಂಡು. ಎಂಡ್ ಆಫ್ ವೆರಿ ಫಸ್ಟ್ ಓವರ್. ನೌ ಸ್ಕೋರ್ ಮೂವ್ಸ್ ಟು 8 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಲಾಸ್ಟ್ ಟೈಮ್ ವಿನ್ನರ್ಸ್. ಕಪಿಲ್ ಹೊಸ ದಾಂಡಿಗನ ಸೇರ್ಪಡೆ. ಎಸ್ಆರ್ಕೆ ಭಾಗದಲ್ಲಿ ರಘು. 2ನೇ ಓವರ್ನ ಪವರ್ ಪ್ಲೇನ ಕೊನೆ 6 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಕ್ಷೇತ್ರ ರಕ್ಷಣೆ ಒಂದಷ್ಟು ಬದಲಾವಣೆಗಳು ಮಾಡ್ತಾ ಇದ್ದಾರೆ. ರಘು ಎಸ್ಆರ್ಕೆ ಭಾಗದಲ್ಲಿ, ಸ್ಟ್ರೈಕರ್ ಭಾಗದಲ್ಲಿ ವಿಜಯ್. ಲೆಫ್ಟಿ ವಿಜಯ್ ಸ್ಟ್ರೈಕರ್ ಭಾಗದಲ್ಲಿ. ಪ್ರಥಮ ಸ್ಥಾನೀಯ ತಂಡ 50,000 ನಗದು ಮತ್ತು ಒಂದು ಆಕರ್ಷಕ ಮಾಡಿದ ಟ್ರೋಫಿ. 2ನೇ ಸ್ಥಾನೀಯ ತಂಡ 30,000 ಮತ್ತು ಒಂದು ಆಕರ್ಷಕ ಮಾಡಿದ ಟ್ರೋಫಿಯನ್ನು ಪಡ್ಕೊಳ್ತಾರೆ. 3ನೇ ಸ್ಥಾನೀಯ ತಂಡ ಮತ್ತು 4ನೇ ಸ್ಥಾನೀಯ ತಂಡ ಕೂಡ 15 ಮತ್ತು 10,000 ಮತ್ತು 2 ಆಕರ್ಷಕ ಮಾಡಿದ ಟ್ರೋಫಿಯನ್ನು ಪಡ್ಕೊಂಡು ಗೌರವಿಸಲಾಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಎಸೆತವನ್ನು ದಾಖಲಿಸಿದ್ರು. ಉತ್ತಮ ರೀತಿಯ ಒಂದು ಎಸೆತ, ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ರು. ಡಾಟರ್ ಡೆಲಿವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಈ ಬಾರಿ ಎಸ್ ಅಂತ ಚೆಂಡು, ಮತ್ತೆ ವೈಟ್ ಬಾಲ್ ಸೂಚನೆ. ಎಕ್ಸ್ಟ್ರಾಸ್ ಮುಖ್ಯವಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 9ಕ್ಕೆ ತಲುಪ್ತಾ ಇದೆ. 9-2. ಮತ್ತೆ ರಘು ಬೇಯಿಸುವಂತ ಪ್ರಯತ್ನ, ಬ್ಲಾಕ್ ಹೋಲ್ ಡೆಲಿವರಿ, ಪರ್ಫೆಕ್ಟ್ ಆದಂತ ಹೊಡೆತ ದಾಖಲಾಗ್ತಾ ಇಲ್ಲ. ಒಂದು ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರದ ಎಸೆಗಾರಿಕೆ ಕೂಡ ಈ ಒಂದು ಹಂತದಲ್ಲಿ ದಾಖಲಾಗ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಲೆಫ್ಟ್ ರೈಟ್ ಕಾಂಬಿನೇಷನ್ ಕೂಡ ಅಂಕಣ ಒಳಭಾಗದಲ್ಲಿ. ಸ್ಟ್ರೈಕರ್ ಭಾಗದಲ್ಲಿ ಕಪಿಲ್, ಮತ್ತೋರ್ವ ವಿಜಯನಗರ ಪರಿಸರದ ಸವ್ಯಸಾಚಿ ಕೂಡ. ಬಹಳಷ್ಟು ವರ್ಷಗಳ RVC ಪರವಾಗಿ ಪಂದ್ಯಾಟವನ್ನು ಆಡಿದ್ರು. ಈಗ ಲಾಸ್ಟ್ ಟೈಮ್ ವಿನ್ನರ್ಸ್ ಎನ್ನುವ ರೂಪದಲ್ಲಿ ಹೊಸ ತಂಡಕ್ಕೆ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ರಘು, ಸ್ಟ್ರೈಕರ್ ಭಾಗದಲ್ಲಿ ಕಪಿಲ್. ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಬಹಳ ಉತ್ತಮ ರೀತಿಯ ಒಂದು ಪುಲ್ ಶಾಟ್ ಅನ್ನು ದಾಖಲಿಸಿದ್ರು. ಒಂದು ಓಟದ ಸೇರ್ಪಡೆ, 2ನೇ ಓಟದ ಪ್ರಯತ್ನ ಕೂಡ ಸಫಲತೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು
ಒನ್ ಶಾಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ, ಉತ್ತಮ ರೀತಿ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಆದ್ರೂ ಕೂಡ ಒನ್ ಶಾಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಕೇವಲ ಒಂದು ಓಟದ ಹೆಚ್ಚುವರಿ. ಮತ್ತೆ ರಘು ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇನ್ಸ್ವಿಂಗ್ ಡೆಲಿವರಿ ಉತ್ತಮ ರೀತಿಯಾಗಿ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಕೊನೆ ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್ ರಿಮೈನಿಂಗ್. ಉತ್ತಮ ರೀತಿಯ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಚೌಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 2. ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 2, 11 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್ ನೌ. Four balls are remaining now. 11 24 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಈಗ ಕೊನೆಯ 24 ಎಸೆತಗಳು ಬಾಕಿ ಉಳಿತಾ ಇದೆ ಆರಂಭಿಕದ ಸೆಷನ್ ಅಲ್ಲಿ. ಲಕ್ಷ್ಮೀಕಾಂತ್ ಪುಟ್ಟ ಈಗ ಎಸ್ಆರ್ಕೆ ವಿಭಾಗದಲ್ಲಿ, ಸ್ಟ್ರೈಕರ್ ವಿಭಾಗದಲ್ಲಿ ವಿಜಯ್. ಬೀಸುವಂತ ಪ್ರಯತ್ನ, ಈ ಬಾರಿ ಎಸ್ ಅಂತ ಚೆಂಡು ಸುಲಭ ಸಾಧ್ಯದ ಕ್ಯಾಚ್ ಅವಕಾಶ ಈಗ ಕೈ ಸೇರ್ತಾ ಇದೆ. ವಿಜಯ್ ಉದರಿ ಕೂಡ ನೆಲಕ್ಕೊಳ್ತಾ ಇದೆ. ಬೀಸುವಂತ ಪ್ರಯತ್ನದಲ್ಲಿ ಉದರಿ ಆಘಾತ ಸಂಭವಿಸ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯಾದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ವಿಜಯ್ ವಾಪಸ್ ಆಗ್ತಾ ಇದ್ದಾರೆ. ಹೊಸ ದಾಂಡಿಗನ ಸೇರ್ಪಡೆ ನಾಗರಾಜ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಬಾರಿ ಎಸೆದ ಚೆಂಡು ಅಕ್ರಾಸ್ ದಿ ಲೈನ್ ಹೊಡೆತಕ್ಕೆ ಪ್ರಯತ್ನ. ನಾಗ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಒಂದು ದೊಡ್ಡ ಸೇರ್ಪಡೆ. ಈ ಬಾರಿ ಎಸ್ ಅಂತ ಚೆಂಡು ಬಲವಾದ ಅಪೀಲನ್ನು ಮಾಡಿದ್ರು. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಒಂದು ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸೋದ ಪ್ರಯತ್ನ. ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಕೇವಲ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ.
ತಂಡದ ಮೊತ್ತ 13 ಓಟುಗಳಿಗೆ ತಲುಪ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. SBC ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಿ. ಮತ್ತೆ ರಿವರ್ಸ್ ಶಾಟ್, ನಾಗರಾಜ್ಗೆ ಸದ ಚೆಂಡು ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ. ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಸೀಮಾರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಮತ್ತೆ ದೊಡ್ಡ PSKRK ಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ತಂಡದ ಮೊತ್ತ 19 ಓಟುಗಳಿಗೆ ತಲುಪ್ತಾ ಇದೆ. ಮತ್ತೆ ದೊಡ್ಡ PSKRK ಭಾಗದಲ್ಲಿ ಮತ್ತೆ ಡಾಟೆಡ್ ಡೆಲಿವರಿ. ಮತ್ತೆ ಕಪಿಲ್ಗೆ ಸದ ಚೆಂಡು, ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಪುಟ್ಟ ಅವರ ಕ್ಷೇತ್ರ ರಕ್ಷಣೆ. ತಂಡದ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಆರಂಭಿಕದ ಹಂತದಲ್ಲಿ SBC won the toss, selected to field first 21 for loss of 3 end of over number 4. ಕೇವಲ 12 ಎಸೆತಗಳು ಮಾತ್ರ ಕೊನೆ ಹಂತದಲ್ಲಿ ಈಗ ಬಾಕಿ ಉಳಿತಾ ಇದೆ. ಮತ್ತೆ ಶ್ರೀಕಾಂತ್ ಪುಟ್ಟ SKRK ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈಗಾಗಲೇ ಫೈನಲ್ ಕಾಳಗ ಬಹಳಷ್ಟು ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಎರಡು ಬಲಿಷ್ಠ ತಂಡಗಳು ಒಂದೆಡೆ ಲಾಸ್ಟ್ ಟೈಮ್ ವಿನ್ನರ್ಸ್, ಮತ್ತೊಂದೆಡೆ SBC.
ಶ್ರೀಕಾಂತ್ ಪುಟ್ಟ SKRK ಭಾಗದಲ್ಲಿ ನಾಗರಾಜ್ ಸ್ಟ್ರೈಕರ್ನ ಕೊಂಡ್ಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಎಸೆತ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಬೈ ಸೂಚನೆ. ತಂಡದ ಮೊತ್ತ 22, 22. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟರ್ ಡೆಲಿವರಿ. ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಚೆಂಡು ಮತ್ತೆ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಸೇರ್ಪಡೆ, ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 4 ಓಟದ ಮುಖ್ಯವಾಗಿ ಒಟ್ಟಾರೆ ಗಳಿಕೆ 26 ಓಟಗಳಿಗೆ ತಲುಪ್ತಾ ಇದೆ. ಮತ್ತೆ ರಿವರ್ಸ್ ಶಾಟ್, ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ರನ್ಔಟ್ ಅವಕಾಶ. ಸರ್ ಅಲ್ಲಿ ಎಂಟ್ರೆನ್ಸ್ ಬಳಿ ಡಸ್ಟರ್ ಮತ್ತು ಇನೋವಾ ಕಾರ್ ಮಾಲೀಕರು ಸ್ವಲ್ಪ ಅಲ್ಲಿಂದ ಇಮಿಡಿಯೇಟ್ಲಿ ಸ್ವಲ್ಪ ತೆರವುಗೊಳಿಸಿ ಸರ್. ಅಲ್ಲೊಂದು ಕಾರು ಈಗ ಒಳಗೆ ಬರಬೇಕು, ದಯಮಾಡಿ ಸಹಕರಿಸಿ. ಇನೋವಾ ಮತ್ತು ಡಸ್ಟರ್ ರೆಡ್ ಕಲರ್ ಚತುಚಕ್ರ ವಾಹನ 4 ವೀಲರ್ ಮಾಲೀಕರು ದಯಮಾಡಿ ಸ್ವಲ್ಪ ಸಹಕರಿಸಿ, ಇಮಿಡಿಯೇಟ್ಲಿ ಅದನ್ನು ಸ್ವಲ್ಪ ತೆರವುಗೊಳಿಸಿ ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಬಾರಿ ಎಸೆತ ಚೆಂಡು ಸ್ಟೆಪ್ ಔಟ್ ಮಾಡಿದ್ರು. ಸುಲಭದ ಕ್ಯಾಚ್ ಈಗ ರಘು ಭದ್ರ ಬೊಗಸೆಗೆ ಸೇರ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಒಟ್ಟಾರೆ ಗಳಿಕೆ 27 ಓಟುಗಳಿಗೆ ತಲುಪ್ತಾ ಇದೆ. 27. ಬ್ಯಾಟ್ಸ್ಮನ್ ಹೆಸರು ತಿಳಿಸ್ಕೊಡ್ಬೇಕು. ಗಿರೀಶ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಲಕ್ಷ್ಮೀಕಾಂತ್ ಪುಟ್ಟ SKRK ವಿಭಾಗದಲ್ಲಿ. ವೈಟ್ ಬಾಲ್ ಸೂಚನೆ. ಯಕ್ಷಾಸ್ ಮುಖೇನವಾಗಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಮತ್ತೆ ವೈಟ್ ಬಾಲ್. ಮತ್ತೆ ಪುಟ್ಟ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಕ್ಷೇತ್ರ ರಕ್ಷಣೆ ಮತ್ತೆ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 31, 31. ಎಂಡ್ ಆಫ್ ಓವರ್ ನಂಬರ್ 5. ಎಂಡ್ ಆಫ್ ಓವರ್ ನಂಬರ್ 5. ನಾವು ಸ್ಕೋರ್ ಮೂವ್ಸ್ ಟು 31. ಲಾಸ್ಟ್ 6 ಬಾಲ್ಸ್ ರಿಮೈನಿಂಗ್. ನಾವು ಕೊನೆಯ 6 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ.
ಉತ್ತಮ ರೀತಿಯಿಂದ ಎಸೆತ, ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಸ್ಟಂಪ್ ಔಟ್ ಮುಖೇನವಾಗಿ ಹುದರಿ ಆಘಾತ ಸಂಭವಿಸ್ತಾ ಇದೆ. ಮೋಹನ್ ಉತ್ತಮ ರೀತಿಯೊಂದು ಗೂಡ್ ರಕ್ಷಣೆಯಲ್ಲಿ ತೊಡಗ್ತಾ ಇದ್ದಾರೆ. ಕಪಿಲ್ ವಾಪಸ್ ಆದ್ರು. ಹೊಸ ಬ್ಯಾಟ್ಸ್ಮನ್ ಆದಷ್ಟು ಬೇಗ ಬರ್ಬೇಕೆನ್ನೋದಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ಬೀಸುವಂತ ಪ್ರಯತ್ನ, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. ಬೈ ಸೂಚನೆ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮತ್ತೆ ರಿವರ್ಸ್ ಶಾಟ್, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಒಂದು ಎಸ್ತವನ್ನ ದಾಖಲಿಸಿದ್ರು. ಮತ್ತೆ ಈ ಬಾರಿ ಎಸೆತ ಚೆಂಡು, ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ರನ್ಔಟ್ ಅವಕಾಶ, ರನ್ಔಟ್ ಕೈ ಸೇರ್ತಾ ಇದೆ. ಹುದರಿ ಆಘಾತ ಸಂಭವಿಸ್ತಾ ಇದೆ. 3 ಓಟದ ಸೇರ್ಪಡೆ ಎನ್ನುವಂತ ನಾಲ್ಕನೇ ರನ್ನಿಗೆ ರನ್ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. 3 ಓಟದ ಸೇರ್ಪಡೆ. ಮತ್ತೆ ಬೇಯಿಸುವಂತ ಪ್ರಯತ್ನ, ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ರು. ಡಾಟೆಡ್ ಡೆಲಿವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 35 ಓಟ್ಗಳು 36 ಓಟದ ಟಾರ್ಗೆಟ್ ಅನ್ನು ನೀಡ್ತಾ ಇದ್ದಾರೆ. 36 ರನ್ಸ್ ರಿಕ್ವೈರ್ಡ್ ಫಾರ್ SPC ಟು ವಿನ್ ದಿಸ್ ಫೈನಲ್ ಕಾಂಟೆಸ್ಟ್. ಫೈನಲ್ ಪಂದ್ಯಾಟ ಜಯಿಸೋದಕ್ಕಾಗಿ 36 ಎಸೆತ 36 ಓಟದ ಅವಶ್ಯಕತೆ. ಬಾಲ್ ಟು ಬಾಲ್ ಎಸೆದ ಪ್ರತಿಯೊಂದಕ್ಕೊಂದು ಓಟ ದಾಖಲಿಸಿದ್ರೆ ಸುಲಭದ ಜಯ. ಈಗ ಲಾಸ್ಟ್ ಟೈಮ್ ವಿನ್ನರ್ಸ್ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಗೆ ಬರಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ.
ತಂಡದ ಮೊತ್ತ 4ಕ್ಕೆ ನೋ ಲಾಸ್. 4 without loss. 36 is the target. 32 runs still required. ಈ ಬಾರಿ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹುದ್ದಾರಿ ಆಘಾತ ಸಂಭವಿಸ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ರು. ಹುದ್ದಾರಿ ಆಘಾತ ಸಂಭವಿಸ್ತಾ ಇದೆ. ಬೌಂಡ್ರಿ ನಂತರ ಒಂದು ಹುದ್ದಾರಿ ನೆಲಕೊಳ್ತಾ ಇದೆ. ರಘು ಹೊಸ ದಾಂಡಿಗರ ಸೇರ್ಪಡೆ ಅಂಕಣ ಭಾಗದಲ್ಲಿ. ಮತ್ತೆ ಬಾರಿ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ದಾಖಲಾಗ್ತಾ ಇದೆ. ಒಂದು ಓಟದ ಸೇರ್ಪಡೆ. ಉತ್ತಮ ರೀತಿಯ ಎಸೆತ, ಕ್ಯಾಚ್ ಆಗುವಂತದ್ದು ಅವಕಾಶ ಇತ್ತು. ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟದ ಹೆಚ್ಚುವರಿ. ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. ಮತ್ತೆ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ಲಾಸ್ ಆಫ್ 1. ಉತ್ತಮ ರೀತಿಯ ಎಸೆತ, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮೊತ್ತ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 7 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 30 balls remaining now. 30 balls 29 runs required. 30 ಎಸೆತ 29 ಓಟಗಳ ಅವಶ್ಯಕತೆ. ಎಸ್ಆರ್ಕೆ ವಿಭಾಗದಲ್ಲಿ ವಿಜಿ. ಪವರ್ ಪ್ಲೇನ ಕೊನೆಯ
6 ಎಸೆತಗಳು ಬಾಕಿ ಉಳಿತಾ ಇದೆ. 2 ಓವರ್ಗಳ ಪವರ್ ಪ್ಲೇ, 6 ಓವರ್ಗಳ ಪಂದ್ಯಾಟ. ಮತ್ತೆ ವಿಜಯ್ ಎಸ್ಕಾರ್ಕೆ ಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಶಾರ್ಟ್ ಡೆಲಿವರಿ ಸೇರ್ಪಡೆನ ಕಂಡುಕೊಳ್ತಾ ಇದೆ. 29 balls 29 runs required. ಉತ್ತಮ ರೀತಿಯ ಸೆತ. ಈ ಬಾರಿ ಲೇಟ್ ಶಾಟ್ ಮಾಡುವಂತ ಪ್ರಯತ್ನ. ಒಂದು ಓಟದ ಸೇರ್ಪಡೆ. ಪ್ರತಿಯೊಂದು ಸಿಕ್ಸರ್ಗೆ 500 ನಗದನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಬ್ಯಾನರ್ ಅವರು. ಒಂದು ಓಟದ ಹೆಚ್ಚುವರಿ. ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ನಾಗ ಸ್ಟ್ರೈಕರ್ ವಿಭಾಗದಲ್ಲಿ ವಿಜಯ್ ಎಸ್ಕಾರ್ಕೆ ವಿಭಾಗದಲ್ಲಿ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾಸ್ ಮುಖೇನವಾಗಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಉತ್ತಮ ರೀತಿಯ ಎಸೆತ. ಕೊನೆ ಹಂತದಲ್ಲಿ ವೈಟ್ ಬಾಲ್ ಸೂಚನೆ ನೀಡುತ್ತಾ ಇದ್ದಾರೆ. ಮತ್ತೆ ವಿಜಯ್ ಶಾರ್ಟ್ ಆಗಿ ಬಿದ್ದಂತ ಚೆಂಡು. ಮತ್ತೆ ಕಟ್ ಮಾಡುವಂತ ಪ್ರಯತ್ನ ಕವರ್ಸ್ ಭಾಗದಲ್ಲಿ. ಒಂದು ಓಟದ ಸೇರ್ಪಡೆ. ಸ್ಟ್ರೈಕರ್ ಭಾಗದಲ್ಲಿ ರಘು. ಕನಿಷ್ಠ ಮೊತ್ತದ ಕಾಳಗ ಈಗಾಗಲೇ ಅಂಕಗಳ ಭಾಗದಲ್ಲಿ ಸಾಕ್ತಾ ಇದೆ. ಒಂದು ಓಟದ ಸೇರ್ಪಡೆ. ಮತ್ತೆ ವಿಜಯ್. ಸ್ಟ್ರೈಕರ್ ಭಾಗದಲ್ಲಿ ನಾಗ. ಮತ್ತೆ ಈ ಬಾರಿ ಎಸೆತ ಚೆಂಡು. ಮತ್ತೆ ತಟ್ಟಿ ಮುಟ್ಟಿ ಓಟ ದಾಖಲಿಸುವಂತ ಪ್ರಯತ್ನ. ಬಹಳ ಉತ್ತಮ ರೀತಿಯ ಒಂದು ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ. ತಂಡದ ಮೊತ್ತ 12. ತಂಡದ ಮೊತ್ತ 12. ಮತ್ತೆ ಅಪ್ಪು ಎಸ್ಕಾರ್ಕೆ ಭಾಗದಲ್ಲಿ ಉತ್ತಮ ರೀತಿಯ ಒಂದು ಎಸೆತ. ಮತ್ತೆ ಈ ಬಾರಿ ಎಸೆಂತ ಚೆಂಡು. ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 13 ಓಟ್ಗಳಿಗೆ ತಲುಪ್ತಾ ಇದೆ. ಮತ್ತೆ ಅಪ್ಪು. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಶಾರ್ಟ್ ಆಗಿ ಬಿದ್ದಂತ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಎರಡನೇ ಓಟವನ್ನು ಕೂಡ ಸುಲಭ ಸಾಧ್ಯದಲ್ಲಿ ದಾಖಲಿಸಿದ್ರು.
ಅವಳಿ ಓಟದ ಪೂರೈಕೆಯನ್ನು ಮಾಡಿದ್ರು. ಮತ್ತೆ ಈಗ ಸ್ಟ್ರೈಕರ್ ವಿಭಾಗದಲ್ಲಿ ರಘು ಸ್ಟ್ರೈಕರ್ನ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಬೀಸುವಂತ ಪ್ರಯತ್ನ. ಈ ಬಾರಿ ಎಸೆದ ಚೆಂಡು. ಮತ್ತೆ ಒಂದು ಓಟದ ಸೇರ್ಪಡೆ. ಒಂಟಿ ಅವಳಿಗಳು ಈಗಾಗಲೇ ಸುಲಭ ಸಾಧ್ಯದಲ್ಲಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 16 ಓಟುಗಳಿಗೆ ತಲುಪ್ತಾ ಇದೆ. 16. 20 balls 20 runs required. 20ಕ್ಕೆ 20. ಕೊನೆ ಚೆಂಡು ಬಾಕಿ ಉಳಿತಾ ಇದೆ. 19 ಎಸೆತ 20 ಓಟದ ಅವಶ್ಯಕತೆ. ಮತ್ತೆ ಈ ಬಾರಿ ಎಸೆದ ಚೆಂಡು. ರಿಸ್ಕಿ ಸಿಂಗಲ್ ದಾಖಲಿಸುವಂತ ಪ್ರಯತ್ನ. ಒಂದು ಓಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಂತ ಅವರುಗಳ ಸಂಖ್ಯೆ 3. ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 3. ಸ್ಕೋರ್ ನೌ ಮೂವ್ಸ್ ಟು 17 ಫಾರ್ loss of one important wicket. 18 balls 19 runs required. ಸಿಕ್ಸರ್ಗೆ ಈಗಾಗಲೇ 500 ನಗದಿನ ಘೋಷಣೆ ಮಾಡ್ತಾ ಇದ್ದಾರೆ. ಉತ್ತಮ ರೀತಿ ಒಂದು ಎಸೆತ. ಈ ಬಾರಿ ಎಸೆಂತ ಚೆಂಡು. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಎರಡನೇ ಓಟವನ್ನು ಕೂಡ ಸುಲಭ ಸಾಧ್ಯದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. 17ಕ್ಕೆ 17. ಮತ್ತೆ ನಾಗ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಈ ಬಾರಿ ಎಸೆಂತ ಚೆಂಡು. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಿಂದ ರನ್ನಿಂಗ್ ಬಿಟ್ಟಿಂದ ವಿಕೆಟ್ ಸಿಗುವ ಒಂದು ಹಂತದಲ್ಲಿ ದಾಖಲಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮತ್ತೆ ವಿಜಯ್ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ.
ಮತ್ತೆ ಈ ಬಾರಿ ಎಸ್ ಅಂತ ಚೆಂಡು ಔಟ್ರೈಡ್ಸ್ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 21 ಓಟುಗಳಿಗೆ ತಲುಪ್ತಾ ಇದೆ. 21. ಮತ್ತೆ ಈ ಬಾರಿ ಎಸ್ ಅಂತ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎಕ್ಸ್ಟ್ರಾಸ್ ಮುಖೇನವಾಗಿ ಓಟುಗಳಿಗೆ ಅವಕಾಶಗಳು ಬಂದ ದಾಂಡಿನ ಮುಖೇನವಾಗಿ ಬರ್ತಾ ಇಲ್ಲ. ಮತ್ತೆ ವಿಜಯ್. ಉತ್ತಮ ರೀತಿಯ ಒಂದು ಎಸೆತ. ಈ ಬಾರಿ ಎಸ್ ಅಂತ ಚೆಂಡು ಸುಲಭದ ಕ್ಯಾಚ್ ಈಗ ಕೈ ಸೇರ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ಲೋ ಡೆಲಿವರಿ. ಸುಲಭದ ಕ್ಯಾಚ್ ಅವಕಾಶಗಳು ಕೈ ಸೇರ್ತಾ ಇದೆ. ಅಪ್ಪಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗೆ ಅಪ್ಪಿ. ನಾಗರಾಜ್ ವಾಪಸ್ ಆದ್ರು. ಮತ್ತೆ ವಿಜಯ್. ಉತ್ತಮ ರೀತಿಯ ಸೆತ. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 12ಕ್ಕೆ 14 ಓಟುಗಳು. 12 balls 14 runs ರಿಕ್ವೈರ್ಡ್. ತಂಡ ಮತ್ತೆ 22 ಓಟುಗಳಿಗೆ ತಲುಪ್ತಾ ಇದೆ. 12 balls 14 runs ರಿಕ್ವೈರ್ಡ್. ಈಗ ಕುತೂಹಲಕಾರಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 2 ಓಟದ ಅಂತರದಲ್ಲಿ ಪಂದ್ಯಾಟ ಅವರು ಆಡ್ತಾ ಇದ್ದಾರೆ SBC. ಹನ್ನೆರಡಕ್ಕೆ 14. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿಯ ಸದ ಚೆಂಡು ಪೂರ್ಣಾಂತರದಲ್ಲಿ ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ. ಮತ್ತೆ ನಾಗ. ಉತ್ತಮ ರೀತಿಯ ಒಂದು ಸೆತ. ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟರ್ ಡೆಲಿವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ.
ಮತ್ತೆ ಬೀಸೋದ ಪ್ರಯತ್ನ, ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಬಾರಿ ಎಸೆದ ಚೆಂಡು ಬಹಳ ಸುತ್ತಮರಿತದ ಹೊಡೆತನ ದಾಖಲಿಸಿದ್ರು. ಸುಲಭದ ಕ್ಯಾಚ್ ಅವಕಾಶ ಮತ್ತೆ ಕೈ ಸೇರ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 7ಕ್ಕೆ 13, 7 balls, 14 runs required, 13 runs required. 7ಕ್ಕೆ 13. ಮತ್ತೆ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ. ಎಂಡ್ ಆಫ್ ಓವರ್ ನಂಬರ್ 5. ನೌ ಸ್ಕೋರ್ ಮೂವ್ಸ್ ಟು 24, 6 ball, 12 runs required. 6ಕ್ಕೆ 12. ಆ ಎಸೆತ 12 ಓಟದ ಅವಶ್ಯಕತೆ. ಆರಕ್ಕೆ 12. ಹೊಸ ಬೌಲರ್ ಸೇರ್ಪಡೆ. ಬೀಸೋದ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭದ ಕ್ಯಾಚ್ ಅವಕಾಶ. ಕ್ಯಾಚ್ ಕೈ ಸೇರ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಉದ್ದರಿ ಆಘಾತ ಸಂಭವಿಸ್ತಾ ಇದೆ. ಮೋಹನ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಈ ಬಾರಿ ಎಸೆದ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ.
ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ದೊಡ್ಡದ ಸೇರ್ಪಡೆ 4ಕ್ಕೆ 11. 4 balls 11 runs required. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟರ್ ಡೆಲಿವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಡಾಟರ್ ಡೆಲಿವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎರಡಕ್ಕೆ 11. 2 ಸತ 11 ಓಟದ ಅವಶ್ಯಕತೆ. ಮತ್ತೆ ಬೀಸುವಂತ ಪ್ರಯತ್ನ. ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕೊನೆ ಚೆಂಡು ಬಾಕಿ ಉಳಿತಾ ಇದೆ. 10 ಓಟದ ಅವಶ್ಯಕತೆ. 1 ball 10 runs required. ನೋ ಬಾಲ್ ಸೂಚನೆ ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ. ಈಗ ಫ್ರೀ ಹಿಟ್ ಅವಕಾಶ. ಮತ್ತೆ ಬೇಸದ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭದ ಕ್ಯಾಚ್ ಅವಕಾಶ ಈಗ ಕೈ ಸೇರ್ತಾ ಇದೆ. ಉದರಿ ಆಘಾತ. ನಾಗರಾಜ್ ಲೆಜೆಂಡ್ಸ್ ಟ್ರೋಫಿನ ವಿಜೇತ ತಂಡ ಲಾಸ್ಟ್ ಟೈಮ್ ವಿನ್ನರ್ಸ್ ಈ ಬಾರಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ SBC ತಂಡ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಆರಂಭವನ್ನು ಕಂಡುಕೊಳ್ಳಲಿಕ್ಕಿದೆ.